ಹಾಯ್ ಎಲ್ಲರಿಗೂ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿರಿ. ಏನಪ್ಪ ಅಂದ್ರೆ ಇವತ್ತು ಸಬ್ಜಿ ಪಲ್ಯ ಮಾಡೋತೀನಿ. ಅದಕ್ಕೆ ಒಂಚೂರು ಎಣ್ಣೆ ತೊಗೊಂಡಿದ್ದೀನಿ ಆ್ಯಂಡ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕುಟ್ಟಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಗತ್ತೀನಿ ನೋಡಿರಿ. ಈಗ ಅದಾದ್ಮ್ಯಾಗ ಫ್ರೈ ಅನ್ನೋದಕ್ಕಿಂತ ಸ್ವಲ್ಪ ಎಣ್ಣೆಗೆ ತಾಳಸೋದು. ಸಬ್ಜಿ ಪಲ್ಯ ಸೋಸ್ಕೊಂಡು ಕಟ್ ಮಾಡಿ ತೊಳೆದು ಇಟ್ಕೊಂಡಿನಿ ನೋಡಿರಿ. ನೀರೆಲ್ಲ ಜಾನೆ ಆದ್ರೂ ಆಮೇಲೆ ಅದು ಹಾಕಿ ಮೇಲ್ಗಡೆ ಒಂಚೂರು ಉಪ್ಪು ಹಾಕೋದು. ಜಾಸ್ತಿ ಏನು ಹಾಕಬೇಡ್ರಿ, ಏನಕ್ಕಂದ್ರೆ ಇದು ಭಾಜಿ ನೋಡೋಕೆ ಇಷ್ಟು ಕಾಣಿಸ್ಬೋದು. ಕಮ್ಮಿ ಆಗ್ತದೆ, ಕರಗ್ತದೆ ಇದು ಭಾಜಿ ಹೆಂಗೆ ಫ್ರೈ ಮಾಡ್ತೇವೆ ಹಂಗೆ. ಅದಕ್ಕೆ ಅಲ್ಲಿಲ್ಲಂದ್ರೆ ಲಾಸ್ಟಿಗೆ ಹಾಕೋರಿ ಒಂಚೂರು ಉಪ್ಪು ಹಾಕ್ಕೊಂಡು ಇನ್ನೊಂಚೂರು ಕಲಿಸ್ಕೊಂಡ್ಬಿಡ್ರಿ. ಇದು ನನ್ನ ಟಿಪ್ ನನ್ನ ಕಡೆಯಿಂದ. ಏನಕ್ಕಂದರೆ ಜಾಸ್ತಿ ಪಲ್ಯ ಕಾಣಿಸ್ಬಿಡ್ತದೆ ಒಮ್ಮೆಗೆ ಜಾಸ್ತಿ ಉಪ್ಪು ಹಾಕಿದ್ರೆ ಅಂದ್ರೆ ಮುಗಿದ ಕತ್ತಿಗೆ. ಅದು ಲಾಸ್ಟಿಗೆ ಇಷ್ಟು ಪಲ್ಯ ಆಗುತ್ತೆ. ಆ್ಯಂಡ್ ಇದೊಂದು ರೆಸಿಪಿ ಪೂರ್ತಿ ವಿಡಿಯೋ ನೋಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಫಾಲ್ತು ವಿಡಿಯೋನ ಏನು ಶೇರ್ ಮಾಡೋಗೊತ್ತಿಲ್ಲ. ಆ್ಯಂಡ್ ಆ ರೆಸಿಪಿ ಕ್ವಿಕ್ಕಾಗಿ ಬ್ಯಾಚುಲರ್ಸ್ಗಳ್ನು ಪಲ್ಯ ಮಾಡ್ಕೋಬೋದು. ಪಲ್ಯ ಬರಲ್ಲ, ಬರೀ ನಮ್ಗೆ ಅದು ಬರಲ್ಲ ಇದು ಬರಲ್ಲ ಅನ್ನೋರು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಆ್ಯಂಡ್ ಮ್ಯಾಗ ಶೇಂಗದ ಕುಟ್ಟ ಹಾಕೊಂಬಿಡ್ರಿ. ಆಯಿತು, ಒಂಚೂರು ರೂಮ್ಗೆ ಹೆಸ್ರಿ ಅದಕ್ಕೆ ಮ್ಯಾಗ ಪ್ಲೇಟ್ ಮುಚ್ಚಿ ಆಯಿತು ನೋಡಿರಿ. ರೆಡಿ ಆಯಿತು ಸಬ್ಜಿ ಪಲ್ಯ. ನಂಗೆ ಯಾಕೋ ಮಾತಾಡೋಕ್ಕೆ ಬರಲ್ಲ, ದಮ್ ಹೊಂಟಂಗಾಗೋಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಹೊರಗಡೆ ಜನ ಮಾತಾಡ್ಕೋತ ನಿಂತಾರ, ಅದು ಆವಾಜ್ ನಂಗೆ ಕೇಳಿಸುತ್ತದೆ. ನಂಗೆ ಮಾತಾಡೋಕ್ಕೆ ಕಂಫರ್ಟೇಬಲ್ ಆಗಲ್ಲಾಗ್ಯದ, ಅದಕ್ಕೆ ಹಿಂಗೆ ಆಗ್ತದೆ ಫ್ರೆಂಡ್ಸ್. ಇನ್ನು ಏನಪ್ಪ ಅಂದ್ರೆ ನಾವು ವ್ಲಾಗ್ಸ್ನ ಡಿಲೀಟ್ ಮಾಡೀನಿ. ಒಂದು 4-5 ವ್ಲಾಗ್ಸ್ನ ಡಿಲೀಟ್ ಮಾಡ್ದೆ. ಯಾಕಂದ್ರೆ ಅದ್ರೊಳಗೆ ನನ್ನ ಮಗನಿಗೆ ತೋರಿಸಿದ್ದೆ ನಾನು. ಅದು ಈಗೇನು ಹೊಸ ಅದು ಏನೋ ಇದು ಬಂದಂತ ಮಕ್ಕಳಿಗೆ ತೋರಿಸ್ಬಾರ್ದು, ಇಲ್ಲಾಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಆಗೋಲ್ಲ. ಹಾಗೆ ಆಯಿತು, ನಂದು ಕಮೆಂಟ್ ಸೆಕ್ಷನ್ ಆನ್ ಆಗಿಲ್ಲ. ಎಷ್ಟು ಜನ ಬ್ಲಾಗರ್ಸು ಮಕ್ಳಿಗೆ ತೋರಿಸ್ತಾರೆ ಬ್ಲಾಗ್ಸ್ ಒಳಗೆ, ಬಟ್ ನಂಗೆ ನಂಗೆ ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್. ನಂಗೊಂದು ಮೆಮೊರಿ ಕ್ರಿಯೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದಾನೆ ಈ ವ್ಲಾಗ್ಸ್ ಒಳಗೆ, ಮುಂದೆ ನೋಡ್ಬೋದಲ್ಲ ನಾನು ಅಂಥೇಳಿ. ಬಟ್ ಈ ಟೈಪ್ ಇದು ಹೊಂಟದ, ಮಾತು ಹೊಂಟವ ಯೂಟ್ಯೂಬ್ ಒಳಗೆ. ಮಕ್ಳಿಗೆ ತೋರಿಸ್ಬಾರ್ದು, ತೋರಿಸಿದ್ರೆ ಹಂಗಾಗ್ತದೆ ಹಿಂಗಾಗ್ತದೆ ಏನೇನೋ ಮಾತುಗಳು ಹೊಂಟವ. ಬಟ್ ಇಟ್ಸ್ ಓಕೆ, ತೋರಿಸಲ್ಲ ಇನ್ನು ಮುಂದೆ. ಅದಕ್ಕೆಲ್ಲ ವೀಡಿಯೋಸ್ನು ಡಿಲೀಟ್ ಮಾಡಿಬಿಟ್ಟೆ ಫ್ರೆಂಡ್ಸ್. 4-5 ವ್ಲಾಗ್ನ ಶೇರ್ ಮಾಡಿದ್ದೆ ನೋಡ್ಬೋದು. ಈಗ ಪಲ್ಯ ಆಯಿತು, ಎಲ್ಲ ಆಯಿತು. ಅನ್ನ ಮಾಡಿದ್ದೆ. ಅನ್ನ ಮಾಡ್ದಾದ ಬಳಿಕ ನನ್ನ ಹಸ್ಬೆಂಡ್ ಬಂದರು, ಮೊಸರು ತೊಗೊಂಡು ಬಂದಿದ್ದರು. ಚಪಾತಿ ಮೊಸರು ಊಟ ಮಾಡಿದ್ವಿ. ಅದಾದ್ಮೇಗೇನು ನಂದು ಆರಿ ವರ್ಕ್ ಕೆಲಸ ಇತ್ತು, ಅದು ಮುಗಿಸ್ಕೊಂಡ್ರೆ. ಆ್ಯಂಡ್ ಇಲ್ಲಿದಕ್ಕೆ ಯಾರೆಲ್ಲ ವಿಡಿಯೋ ನೋಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಒಪ್ಸಿಟ್ಕೊಂಡು ಈ ಚಾನಲ್ನ ಸ್ಟಾರ್ಟ್ ಮಾಡೀನಿ. 4-5 ಚಾನಲ್ನ ಸ್ಟಾರ್ಟ್ ಮಾಡಿದೆ, ಎಲ್ಲನೂ ಡಿಲೀಟ್ ಮಾಡಬೇಕಾಯ್ತು. ಏನಕ್ಕಂದರೆ ಪ್ರಾಬ್ಲಮ್ಸ್ ಆಯಿತು ಸ್ವಲ್ಪ. ಅದ್ರದ್ದು ಏನಾಯಿತು ಎತ್ತ ಅಂತ ನಿಮ್ಗೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಹಾಕಿರಿ. ಯಾಕೆ ಡಿಲೀಟ್ ಆಯಿತು ಏನು ಅಂತ ಹೇಳಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಕೇಳೋಕ್ಕಂತಂದ್ರೆ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಆರಿ ವರ್ಕ್ದು ಸ್ಟ್ಯಾಂಡ್ ತೊಗೊಂಬಂದನ. ನೋಡ್ಬೋದು ಆರಿ ವರ್ಕ್ದು ಒಂದು ಕಾಲು ಹೋಗಿಬಿಟ್ಟೈತಿ, ಯಾಕಂದ್ರೆ ಅಡ್ಜಸ್ಟ್ ಮಾಡ್ಕೊಳತ್ತೀನಿ. ಬೇರೆದು ಹೊಸ ತೊಗೋಬೇಕು. ಇವತ್ತು ಅಸೈನ್ಮೆಂಟ್ ಇತ್ತು ನಂದು, ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು ಎಷ್ಟಾಗೆ ಒಂದು 6-7 ಇರ್ಬೋದು. ಅಸೈನ್ಮೆಂಟ್ ಕಂಪ್ಲೀಟ್ ಮಾಡೀನಿ. ಆ್ಯಂಡ್ ನಂದು ಮಗ ಮತ್ತು ಅವ್ನ ಫ್ರೆಂಡ್ ಬಂದಿದ್ದರು, ಆಟ ಆಡ್ಕೊತ ಕೂತೀವಿ 2 ಹುಡುಗರು. ಆ್ಯಂಡ್ ನೋಡ್ಬೋದು ಅದ್ರ ಜೊತೆ ಪ್ರಾಕ್ಟೀಸ್ನೂ ಮಾಡಬೇಕಾಗಿತ್ತು, ಅದಕ್ಕೆ ಇನ್ನೊಂದು ಬಟ್ಟೆ ತೊಗೊಂಡೆ. ಒಂದು ಅಸೈನ್ಮೆಂಟ್ ಸಲುವಾಗಿ ಇಟ್ಕೊಂಡಿನಿ, ಒಂದು ಪ್ರಾಕ್ಟೀಸ್ ಸಲುವಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಎಗ್ ಫ್ರೈಡ್ ರೈಸ್ ಮಾಡ್ಕೊಳತ್ತೀನಿ. ಒಂಚೂರು ಬೆಳ್ಳುಳ್ಳಿ ಮತ್ತು ನಮ್ಮದು ಉತ್ತರ ಕರ್ನಾಟಕದ ಫೇಮಸ್ ಮಸಾಲೆ ಖಾರ ಇತ್ತು, ಅದನ್ನು ಹಾಕ್ಕೊಂಡು ಕುಟ್ಟಿ ತೊಗೊಂಡಿದ್ದೀನಿ. ನಮ್ಮದು ಭಾಷೆ ಒಳಗೆ ಮಾತಾಡ್ತೀನಿ ಫ್ರೆಂಡ್ಸ್, ಒಂದೊಂದು ಬೆಂಗಳೂರು ಭಾಷೆ ಒಳಗೆ ಬರಲ್ಲ ನಂಗೆ. ಆ್ಯಂಡ್ ನೋಡ್ಬೋದು ಎಣ್ಣೆ ತೊಗೊಂಡಿದ್ದೀನಿ, ಎಣ್ಣೆ ಒಳಗೆ ಅದು ಪೇಸ್ಟ್ ಹಾಕೀನಿ. ಇನ್ನು ಇದ್ರೊಳಗೆ ಚಿಲ್ಲಿ ಪೌಡ್ರನ್ನ ಹಾಕೋಬೋದು, ನಾನು ಹಾಕ್ಕೊಂಡಿಲ್ಲ. ನೋಡ್ಬೋದು ಇಲ್ಲಿ ತತ್ತಿ ಒಡೆದು ಹಾಕ್ಕೊಳತ್ತೀನಿ. ಎಗ್ ಒಡೆದು ಹಾಕ್ಕೊಂಡು ಅದ್ರ ಮ್ಯಾಗ ಒಂಚೂರು ಉಪ್ಪು ಹಾಕ್ಕೊಳತ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋದು, ಫ್ರೈ ಆಗೋ ತನಕ ಅದು ಚೆನ್ನಾಗಿ. ನಿಮ್ಗೆ ಗೊತ್ತೇ ಒಬ್ಬೊಬ್ರಿಗೆ ಸಣ್ಣ ಬೇಕಾಗಿರ್ತದೆ. ಇದು ನಾನು ಒಂಚೂರು ದಮ್ ಇಟ್ಟಿದ್ದೆ, ಯಾಕಂದ್ರೆ ಒಂಚೂರು ಬಾಯ ಒಳಗೆ ಸಿಗಬೇಕಲ್ಲ, ಅದಕ್ಕೆ ದಮ್ ಇಟ್ಟಿದ್ದೀನಿ. ಆ್ಯಂಡ್ ಅನ್ನ ಮಾಡಿ ಇಟ್ಕೊಂಡಿದ್ದೆ, ಉದುರು ಅನ್ನ ಇತ್ತು, ಅದೇ ಹಾಕಿ ಮಿಕ್ಸ್ ಮಾಡೋತೀನಿ ನೋಡಿರಿ ಫ್ರೆಂಡ್ಸ್. ಪ್ಲೀಸ್ ಈ ರೆಸಿಪಿನ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಇವು ನೋಡ್ಬೋದು ಕ್ವಿಕ್ಕಾಗಿ ಮಾಡ್ಕೋಬೋದು. ಯಾರೆಲ್ಲ ಬ್ಯಾಚುಲರ್ಸ್ಗಳಿದ್ರೆ ಅವರು ವಿಡಿಯೋ ಈ ರೆಸಿಪಿನ ಮಾಡ್ಕೋಬೋದು. ನೋಡ್ಬೋದು ಮ್ಯಾಗ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದೆ, ಆಯಿತು. ಅಲ್ಲಿಗೆ ಅದು ಭೀ ರೆಡಿ ಆಯಿತು. ಆ್ಯಂಡ್ ಇಲ್ಲೊಂದು ಆಮ್ಲೆಟ್ ಹಾಕ್ಕೊಳತ್ತೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಹೊರಗೆ ಹೋಗಿದ್ರು, ಈವ್ನಿಂಗ್ ಬಂದಿದ್ದರು. ಇದು ಈವ್ನಿಂಗ್ ಮಾಡಿದ್ದು ರೆಸಿಪಿ. ಒಂದೇ ವಿಡಿಯೋದಲ್ಲಿ 2 ತೋರಿಸೋತಿರ್ತ ಅನ್ಬೇಡ್ರಿ, ಯಾಕಂದ್ರೆ ಒಂದೇ ಡೇ ಒಳಗೆ ಮಾಡಿದ್ದು, ನೈಟ್ ಮಾಡಿದ್ದು.